ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಐ ಮೀನ್ ಫುಲ್ ಕಂಪ್ಲೀಟಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಲೈಕ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ನಾನು ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತೊಂದು ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಕಾಮನ್ ಪ್ರಾಬ್ಲಮ್ಸ್ ಇರೋವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ಕಂಟೆಂಟ್ ಮಾಡ್ತಾಯಿದ್ದೀನಿ, ಎಲ್ರಿಗೂ ಯೂಸ್ ಆಗಲಿ ಅಂತ. ಈ ಪ್ರಾಬ್ಲಮ್ ಬಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬರೋವಂಥ ಪ್ರಾಬ್ಲಮ್ ಏನೇ, ಬೇಸಿಕ್ ಇದು. ಇವಾಗಂತೂ ಎಲ್ಲ ಜನ್ರೇಷನ್ಗೂ ಕಾಮನ್ ಆಗಿಬಿಟ್ಟಿದೆ. ಏನಂತಂದರೆ ಗ್ರೇ ಹೇರ್ಸ್. ನನಗೂ ಇದೆ ಗ್ರೇ ಹೇರ್ಸು. ಸೊ ಅದಕ್ಕೋಸ್ಕರನೇ ನಂತರನೇ ಯಾರ್ಯಾರು ಇನ್ನೂ ಈ ಏಜಲ್ಲಿ ಅಂದರೆ ಮಿಡಲ್ ಏಜು, ಚಿಕ್ಕ ಏಜು ಅಥವಾ ವಯಸ್ಸಾಗಿರೋರು ಯಾರ್ಯಾರು ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್, ಅಂದರೆ ಇದೇನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಟೆಂಪರರಿ ಸೊಲ್ಯೂಷನ್ನು. ಹೇಗೆ ಕವರ್ ಮಾಡ್ಕೊಳ್ಳೋದು, ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಕವರ್ ಮಾಡ್ಕೊಬೋದು, ಯಾವುದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಲಾಸ್ಟ್ ಲಾಂಗ್ ಯಾವ್ದು ಇರುತ್ತೆ, ಆ ಥರ ಎಲ್ಲ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ನಾನು ಟ್ರಯಲ್ ಆ್ಯಂಡ್ ಎರರ್ಸ್ ಎಲ್ಲ ಮಾಡಿ ಒಂದೊಂದು ಸತಿ ನಾನೇನು ಮಾಡಿದೆ ಅಂದರೆ ಮನೇಲೇ ಆರ್ಗ್ಯಾನಿಕ್ ರೆಮಿಡಿ ಏನಾದರೂ ಮಾಡ್ಕೊಳ್ಬೋದಾ ಅಂತ ಫುಲ್ ರಿಸರ್ಚ್ ಮಾಡಿ ಅದೆಲ್ಲ ಟ್ರೈ ಮಾಡಿದೆ. ಅದು ಯಾವುದೂ ವರ್ಕ್ ಆಗಲಿಲ್ಲ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅದರಲ್ಲಿ ಟ್ರೈ ಮಾಡಿದೆ. ಅದು ನನಗೆ ಓಕೆ, ಸ್ಯಾಟಿಸ್ಫೈ ಅಂತು, ಬಟ್ ಅಷ್ಟೊಂದು ಲಾಂಗ್ ಸ್ಟೇ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಬಟ್ ಫೈನಲಿ ನನಗೊಂದು ಪ್ರಾಡಕ್ಟ್ ಸಿಕ್ತು. ಆ ಪ್ರಾಡಕ್ಟ್ ನಾನು ರಿವೀಲ್ ಮಾಡ್ತೀನಿ ವಿಡಿಯೋದಲ್ಲಿ ಹೋಗ್ತಾ. ಅಂದರೆ ಇದು ಏನು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಎಲ್ಲ ಏನಲ್ಲ, ಬೇರೆ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಓಕೆ, ಇದೊಂದು ಆ್ಯಾವ್ರೇಜಲ್ಲಿ ಒಂದು ಸ್ವಲ್ಪ ಲಾಂಗ್ ಸ್ಟೇ ಕೊಡುತ್ತೆ ಮತ್ತು ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡೋದಿಲ್ಲ. ಸೊ ಆ ಥರದೊಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿ ಅದರಲ್ಲೂ ನಾನು ಸ್ವತಃ ಯೂಸ್ ಮಾಡಿ ನಾನು ಅದರಲ್ಲಿ ಸ್ಯಾಟಿಸ್ಫೈ ಆಗಿ ಓಕೆ, ನನಗಿದು ಪ್ರಾಡಕ್ಟ್ ಸ್ಯಾಟಿಸ್ಫೈ ಆಗ್ತಾಯಿದೆ, ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಅಂದಮೇಲೆ ನಾನು ಇದೊಂದು ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ. ಯಾಕಂತಂದರೆ ನೀವು ಕೂಡ ಕೆಲವರು ಹುಡುಕ್ತಾ ಇರ್ತೀರ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಇವಾಗ ಅಂದರೆ ಬೇಕೇ ಬೇಕು. ಯಾಕಂತಂದರೆ ಅವರು ಹೊರಗಡೆ ಎಲ್ಲ ಓಡಾಡ್ತಿರ್ತಾರೆ. ನಾರ್ಮಲಾಗಿ ಗ್ರೇ ಹೇರ್ಸ್ ಏನಕ್ಕೆ ಬರುತ್ತೆ, ಒಂದು ಫುಡ್ ಹ್ಯಾಬಿಟಿಂದ ಬರುತ್ತೆ, ಇಲ್ಲಾಂದರೆ ಹೊರಗಡೆ ಪೊಲ್ಯೂಷನಿಂದ ಬರುತ್ತೆ, ಆ್ಯಂಡ್ ಜೆನೆಟಿಕ್ ಏನಾದರೂ ಹೆರಿಡಿಟರಿ ಆ ಥರ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಗ್ರೇ ಹೇರ್ಸ್ ಬರುತ್ತೆ. ಸೊ ಹಾಗಾಗಿ ನಾನೊಂದು ಪ್ರಾಡಕ್ಟ್ನ ಕಂಡಿಡ್ದಿಲ್ಲ, ಹುಡುಕಿದ್ದೀನಿ. ಆ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತೀನಿ, ಓಕೆನಾ. ಮತ್ತು ನನಗೂ ಕೂಡ ಗ್ರೇ ಹೇರ್ಸ್ ಇದೆ. ಏನಂತಂದರೆ ಕೂದಲು ಮಧ್ಯದಲ್ಲಿ ಎಲ್ಲಾದರೂ ಗ್ರೇ ಹೇರ್ಸ್ ಬಂದರೆ ಓಕೆ, ಕವರ್ ಮಾಡ್ಕೊಬೋದು. ಬಟ್ ಫ್ರಂಟಲ್ಲೆಲ್ಲ ಬಂದುಬಿಟ್ರೆ ಎಲ್ಲಿ ರೆಡಿ ಆಗೋಕ್ಕೂ ಪ್ರಾಬ್ಲಮ್ಮು. ಯಾವುದಾದ್ರು ಫಂಕ್ಷನ್ ಇತ್ತು ಅಂದರೆ ಆವಾಗಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಹೋಗೋ ಅರ್ಜೆಂಟಲ್ಲಿ ಕಪ್ಪು ಹಚ್ಕೊಳ್ಳೋದು ಅಥವಾ ಮಸ್ಕರಾದಲ್ಲಿ ಸ್ವಲ್ಪ ಡೈ ಮಾಡ್ಕೊಳ್ಳೋದು. ಅದೇನಂತಂದರೆ ತಲೆ ಬಾಚ್ಬೇಕಾದ್ರೆ ಗಟ್ಟಿ ಆಗಿಬಿಟ್ಟಿರುತ್ತೆ ಹೇರ್ಸು, ಅಥವಾ ಕೈಯಲ್ಲಿ ಹಿಂಗೆ ಅಂತ ಅಂದ್ಕೊಂಡ್ರೆ ಕೈಯಲ್ಲೆಲ್ಲ ಕಪ್ಪು ಹಾಕಾಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮತ್ತು ನಾನು ಕೂಡ ಸನ್ಲೈಟಲ್ಲಿ ತೋರಿಸ್ತೀನಿ ನಿಮಗೆ ನನಗೂ ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇದೆ ಅಂತ, ಆ್ಯಂಡ್ ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ಓಕೆನಾ. ಸೊ ನಾನು ಇಷ್ಟೊತ್ತವರೆಗೂ ನಿಮಗೆ ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ಅದು ಇದೇ ಪ್ರಾಡಕ್ಟು, ಬಿ ಬ್ಲಂಟು. ಇದು ನಾನು ಕೊಟ್ಟಿರೋ ದುಡ್ಡಿಗೆ ತುಂಬ ವರ್ತ್ ಅನ್ನಿಸ್ತು. ಯಾಕಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಪ್ರಾಡಕ್ಟು. ಇದೇನಂತಂದರೆ ನೋ ಅಮೋನಿಯಾ, ನೋ ಸಿಲಿಕಾನ್ ಮತ್ತು ನೋ ಪ್ಯಾರಾಬಿನು. ಮತ್ತು ಇಲ್ಲಿ ನಿಮಗೆ ಪ್ಯಾಕ್ ಮೇಲೆ ಬರೆದಿದೆ 8 ವೀಕ್ಸ್ ಅಂತ, ಲಾಂಗ್ ಲಾಸ್ಟಿಂಗ್ ಅಂತ 8 ವೀಕ್ಸ್ ಅಂತ ಇದೆ. ಬಟ್ ನಾನು 8 ವೀಕ್ಸ್ ಎಲ್ಲ ಅಂತ ಎಲ್ಲ ಏನು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನಿಮಗೆ ಆರಾಮ್ಸೆ 1 ತಿಂಗಳವರೆಗೂ ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗ್ರೇ ಹೇರ್ಸ್ನ ಕವರ್ ಮಾಡಿಕೊಂಡು. 1 ಮಂತ್ ಆದಮೇಲೆ ನಿಮಗೆ ರೂಟ್ಸಲ್ಲೇ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಗ್ರೇ ಹೇರು ವಿಸಿಬಲ್ ಆಗ್ತಾಯಿದೆ. ಅದಾದಮೇಲೆ ನೀವು ಮತ್ತೆ ರಿಪೀಟ್ ಮಾಡ್ಬೋದು ಸೇಮ್ ಪ್ರಾಡಕ್ಟ್ನ. ಮತ್ತು ಇದೇನಂತಂದರೆ ನಿಮಗೆ ಕಾಸ್ಟ್ ಬಂದು $299 ಅಂತ ಪ್ಯಾಕೇಜ್ ಮೇಲಿದೆ. ಬಟ್ ನಿಮಗೆ ಅಮೆಝಾನಲ್ಲಿ ಆಲ್ಮೋಸ್ಟ್ ಲೈಕ್ $265-270 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಮತ್ತು ಈ ಬಾಕ್ಸ್ ಒಳಗಡೆ ನಿಮಗೆ 5 ಸ್ಯಾಶೆ ಇರುತ್ತೆ, 20 ಗ್ರಾಮ್ಸ್ ಈಚ್ 5 ಸ್ಯಾಶೆ ಇರುತ್ತೆ. ಅಂದರೆ ಒಂದೇ ಸತಿ ಓಪನ್ ಮಾಡಿ ನಮಗೆ ಸಾಕಾಗೋಷ್ಟು ಕಟ್ ಮಾಡಿಬಿಟ್ಟು ಮತ್ತು ಪ್ರಾಡಕ್ಟ್ಸ್ನ ಹಾಗೆ ಮುಚ್ಚಿಡೋದು, ವೇಸ್ಟ್ ಮಾಡೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಒಂದು ಸತಿಗೆ ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಮತ್ತು ಕಂಪ್ಲೀಟ್ ಹೇರ್ಸ್ನ ಕವರ್ ಮಾಡ್ಬೋದು. ಅಂದರೆ ನಿಮ್ಗೆ ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇರುತ್ತೆ ಅಂತ ವಿಸಿಬಲ್ ಆಗ್ತಿರುತ್ತಲ್ಲ, ಸೊ ಅಲ್ಲಿಗೆಲ್ಲ ಕಂಪ್ಲೀಟಾಗಿ ನೀವು ಕವರ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಏನಂತಂದರೆ ನಿಮಗೆ ಹ್ಯಾಂಡ್ ಗ್ಲೌಸ್ ಕೂಡ ಕೊಟ್ಟಿರ್ತಾರೆ ಅವರೇನೆ, ಪ್ಲಾಸ್ಟಿಕ್ ಕವರ್ಸು. ಅದೇ ಹ್ಯಾಂಡ್ ಗ್ಲೌಸ್ ಆಗಿ ಯೂಸ್ ಮಾಡ್ಬೋದು. 5 ಪ್ಯಾಕೆಟ್ಸ್ಗೆ 5 ಪೇರ್ಸ್ ಆಫ್ ಹ್ಯಾಂಡ್ ಗ್ಲೌಸ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ಎಕ್ಸ್ಟ್ರಾ ಆಚೆಗಡೆಯಿಂದ ಪರ್ಚೇಸ್ ಮಾಡೋದು ಅಥವಾ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನು ಟೆನ್ಷನ್ ಇರಲ್ಲ. ಸೊ ಪ್ಯಾಕೆಟ್ಸಲ್ಲೇ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಆಮೇಲೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡೋರಾದರೆ ಇಲ್ಲಿ ಡೈರೆಕ್ಷನ್ ಕೊಟ್ಟಿರೋ ಹಾಗೆ 48 ಅವರ್ಸ್ ಮುಂಚೆ ನೀವು ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ನಿಮಗೇನೋ ಇರಿಟೇಷನ್ನು ಅಥವಾ ಅಲರ್ಜೀಸ್ ಆಗೋದು ಆ ಥರ ಎಲ್ಲ ಏನಾದರೂ ಆದರೆ ನೀವು ಸ್ಟಾಪ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಇದು ಸೆಟ್ ಆಯ್ತು ಅಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ನೀವು ಈಗ ವೀಕ್ಲಿ ಟ್ವೈಸ್ ನೀವು ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀರ ಅಂದ್ಕೊಳ್ಳಿ, ಆವಾಗ ಒಂದು ಸ್ವಲ್ಪ ನಿಮಗೆ ಕಡಿಮೆ ರಿಸಲ್ಟ್ ಅಂತ ಅನ್ನಿಸ್ಬೋದು.
ಅದು ಬಿಟ್ಟು ನೀವು ಎಣ್ಣೆನೇ ಹಾಕ್ದಿರೇ ಹೇರ್ ವಾಶ್ ಮಾಡ್ತೀನಿ ಅಂತಂದರೆ ವೀಕ್ಲಿ 3 ಟೈಮ್ಸ್ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ಸೊ ಯಾವುದೇ ರೀತಿ ನಿಮಗೆ ಕಲರ್ ಶೇಡ್ ಆಗೋದೆಲ್ಲ ಏನೂ ಅನಿಸಲ್ಲ. ಸೊ ಬಾಳಿಕೆ ಬರುತ್ತೆ. ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ನಾನು ನಿಮ್ಗೆ ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಆಲ್ರೆಡಿ 1 ಪ್ಯಾಕೆಟ್ ಯೂಸ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ. ಸೊ ಇನ್ನು 4 ಮಾತ್ರ ನನ್ನ ಹತ್ರ ಇರೋದು. ಸೊ ಇದು ತಿಂಗಳಿಗೂ ಒಂದೊಂದು ಅಂತಂದ್ರೂ ನನಗೆ 5 ಪ್ಯಾಕೆಟು 5 ತಿಂಗಳು ಆರಾಮಾಗಿ ಮಾಡ್ಬೋದು. 265ಗೆ ಈ ಥರ ಪ್ಯಾಕೆಟ್ಸ್ ಅಂದರೆ ತುಂಬ ವರ್ತಿದೆ. ಸೊ ಯೂಸ್ ಮಾಡಿ. ಈಗ ನೀವು ಗೋದ್ರೇಜು ಅಥವಾ ಇನ್ನೂ ಬೇರೆ ಬೇರೆ ಯಾವುದೇದೋ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ, ಅದೆಲ್ಲ ನೀವು 1 ಪ್ಯಾಕೆಟ್ಗೆ 40 ರುಪೀಸ್ 50 ರುಪೀಸ್ ಇದೆ. ಅದನ್ನು ತೊಗೊಂಡು ನೀವು ಯೂಸ್ ಮಾಡಿ ಎವ್ರಿ 15 ಡೇಸ್ ಒಂದು ಸತಿ ರಿಪೀಟ್ ಮಾಡೋ ಬದಲು ಇದನ್ನು ತಗೊಳ್ಳಿ. ಸೇಮ್ ನಿಮಗೆ ಕಾಸ್ಟು ಕೂಡ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ ಮತ್ತು ರಿಸಲ್ಟ್ ಚೆನ್ನಾಗಿರುತ್ತೆ. ಇದು ಈ ಥರ 5 ಪ್ಯಾಕೆಟ್ಸು. ಅದಾದಮೇಲೆ ಹ್ಯಾಂಡ್ ಗ್ಲೌಸ್ ಅಂತ ಹೇಳಿದ್ನಲ್ಲ, ಸೊ ಹ್ಯಾಂಡ್ ಗ್ಲೌಸು ನಿಮಗೆ ಪರ್ ಪ್ಯಾಕೆಟ್ ಅಂದರೆ 1 ಪೇರ್ ಆಫ್ ಹ್ಯಾಂಡ್ ಗ್ಲೌಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ನ ನಾನು ಏನಕ್ಕೆ ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ಲಾಸ್ಟ್ ಟೈಮ್ ನಾನು ಹೇರ್ ಕಟ್ಗೆ ಅಂತ ಹೋಗಿದ್ದಾಗ ಸಲೂನಲ್ಲಿ ನನಗೆ ಹಿಂಸೆ ಮಾಡಿದ್ರು, ಹೇರ್ ಡೈ ಮಾಡಿಸ್ಕೊಳ್ಳಿ, ಕಲರಿಂಗ್ ಮಾಡಿಸ್ಕೊಳ್ಳಿ, ಹಂಗೆ ಹಿಂಗೆ ಅಂತ. ಓಕೆ, ನಾನು ಏನೋ ಹೇಳ್ತಿದ್ದಾರಲ್ಲ, ಮಾಡಿಸಿದ್ದಕ್ಕೂ ಕೊಟ್ಟಿದ್ದ ದುಡ್ಡುಗೂ ಓಕೆ ವರ್ತ್ ಆಗುತ್ತೆ, ನನಗೆ ಸ್ವಲ್ಪ ಬಾಳಿಕೆ ಬರುತ್ತೆ, ನಾನು ಕವರ್ ಮಾಡ್ಕೊಳ್ಬೋದು ಅಂತ ನಾನು ತುಂಬ ಅಮೌಂಟ್ ಸ್ಪೆಂಡ್ ಮಾಡಿ ಕಲರ್ ಮಾಡಿಸ್ಕೊಂಡೆ. ಬಟ್ ತುಂಬ ರಿಗ್ರೆಟ್ ಮಾಡಿದ್ದೀನಿ ಯಾಕಾದರೂ ಕಲರ್ ಮಾಡಿಸ್ಕೊಂಡು ಅಂತ. ನನಗೆ ಅದು 1 ವೀಕ್ಗೆ ರಿಸಲ್ಟ್ ಗೊತ್ತಾಗೋಯ್ತು. ಓಕೆ, ಇದು ಅಷ್ಟೊಂದು ಏನು ವರ್ತಿಲ್ಲ, ಕೊಟ್ಟಿದ್ದು ವೇಸ್ಟ್ ಆಫ್ ದಿ ಮನಿ ಅಂತ ಅಂದ್ಬಿಟ್ಟು ಸೊ ತುಂಬ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ನ ಕಂಡುಹಿಡಿದಿದ್ದೀನಿ. ಇವಾಗ ಏನಂತಂದರೆ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡ್ತೀನಿ, ಯಾವ ಥರ ಅಪ್ಲೈ ಮಾಡ್ಕೊತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಸನ್ಲೈಟಲ್ಲಿ ಒಂದ್ಸತಿ ತೋರಿಸ್ತೀನಿ ನನಗೆ ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇದೆ ಅಂತ. ಸೊ ಅದಾದಮೇಲೆ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಸೊ ವಿಲ್ ಕಂಟಿನ್ಯೂ. ಸೊ ಸನ್ಲೈಟಲ್ಲಿ ಹೇಗೆ ಕಾಣುತ್ತೆ, ನನಗೆ ಯಾವ ಥರ ಇದೆ ಗ್ರೇ ಹೇರ್ಸ್ ಅಂತೆಲ್ಲ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಅಟ್ಯಾಚ್ ಮಾಡಿರ್ತೀನಿ. ಸೊ ಅದನ್ನು ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇದೆ ಅಂತ. ಆ್ಯಂಡ್ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಈ ಪ್ರಾಡಕ್ಟ್ ಬಗ್ಗೆ, ಇದೊಂದು ಈಸಿ ಆಗಿ ಯೂಸ್ ಮಾಡುವಂಥ ಪ್ರಾಡಕ್ಟು. ಹೆಂಗೆ ಯೂಸ್ ಮಾಡೋದಂದರೆ, ನಿಮಗೆ ಇದು ಬಂದುಬಿಟ್ಟು ಡೈ ಥರ ಸಪ್ರೇಟಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬ್ರಷ್ ತೊಗೊಂಡು ಅಪ್ಲೈ ಮಾಡೋಷ್ಟು ಅಷ್ಟೆಲ್ಲ ಏನೂ ಕಷ್ಟ ಇಲ್ಲ. ಜಸ್ಟ್ ಇದು ಬಂದುಬಿಟ್ಟು ನಿಮಗೆ ಶ್ಯಾಂಪೂ ಥರ ಬರುತ್ತೆ ಸ್ಯಾಶೆ. ಸೊ ಡೈರೆಕ್ಟಾಗಿ ಡ್ರೈ ಹೇರ್ ಇರಬೇಕು, ವೆಟ್ ಮಾಡ್ಕೊಂಡ್ಬಿಡಿ ಕೂದಲನ್ನ. ಅಂದರೆ ಆಯಿಲ್ ಆ ಥರ ಏನೂ ಇರಬಾರ್ದು, ತಲೆಯಲ್ಲಿ ಎಣ್ಣೆ ಅಂಶ ಏನೂ ಇರಬಾರ್ದು. ಅದನ್ನು ಕಂಪ್ಲೀಟಾಗಿ ಒಂದಿನ ನೀವು ಯಾವಾಗ ಯೂಸ್ ಮಾಡ್ತೀರಾ ಅದ್ರದ್ದು ಹಿಂದಿನ ದಿನ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕೂದಲೆಲ್ಲ ಕಂಪ್ಲೀಟ್ ಡ್ರೈ ಇರುತ್ತೆ, ಆವಾಗ ಈಸಿ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ನೀವು ಆಯಿಲ್ ಅಂದರೆ ತಲೆಯೆಲ್ಲ ನೀರು ಮಾಡ್ಕೊಳ್ಳೋದು ಅಥವಾ ಎಣ್ಣೆ ಮೇಲೆ ಅಪ್ಲೈ ಮಾಡೋದು ಆ ಥರ ಎಲ್ಲ ಆದರೆ ಅಂಟೋದಿಲ್ಲ ಇದು. ಓಕೆನಾ? ಸೊ ಇದನ್ನು ಈ ಪ್ಯಾಕೆಟ್ನ ಹೀಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಒಳಗಡೆ 2 ಏಜೆಂಟ್ ಇರುತ್ತೆ. ಒಂದು ವೈಟ್ ಕಲರ್ದು ಇರುತ್ತೆ, ಇನ್ನೊಂದು ಬಂದುಬಿಟ್ಟು ನಿಮಗೆ ಕಲರ್ಡ್ ಏಜೆಂಟ್ ಒಂದಿರುತ್ತೆ. ಸೊ ಈಸಿ. ಇದನ್ನು ಈ ರೀತಿ ನೋಡಿ ಹಿಂಗೆ ಹಾಕ್ಕೊಂಡ್ರೆ ನಿಮಗೆ ಎರಡೂ ಕೂಡ ಈಕ್ವಲ್ ಅಮೌಂಟಲ್ಲಿ ಕೈಗೆ ಬರುತ್ತೆ. ಸೊ ಈ ರೀತಿ ಇರುತ್ತೆ ಕಲರು. ನಾನಿದು ಡಾರ್ಕ್ ಚಾಕ್ಲೇಟ್ ಕಲರ್ ತೊಗೊಂಡಿರೋದ್ರಿಂದ ಒಂದು ಬ್ರೌನ್ ಕಲರ್ ಏಜೆಂಟು, ಒಂದು ವೈಟ್ ಕಲರ್ದು ಕ್ರೀಮ್ ಏಜೆಂಟ್ ಇರುತ್ತೆ. ಸೊ ಇದನ್ನು ಜಸ್ಟ್ ಕೈಯಲ್ಲೇ ಹೀಗೆ ರಬ್ ಮಾಡ್ಕೊಳ್ಳೋದು. ರಬ್ ಮಾಡಿಕೊಂಡು ಎರಡೂ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ರಬ್ ಮಾಡಿಕೊಂಡು ನೀವು ಜಸ್ಟ್ ಆಯಿಲಿಂಗ್ ಹೆಂಗೆ ತಲೆಗೆ ಆಯಿಲ್ ಮಾಡ್ತೀರಾ ಅದೇ ಥರನೇ ಹೀಗೆ ಮಿರರ್ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ. ಅದಾದಮೇಲೆ ನಿಮಗೆ ನಾರ್ಮಲ್ ಬೇರೆ ಥರ ಡೈ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಸ್ಕಿನ್ಗೆ ಅಂಟ್ಕೊಂಡ್ರೆ ಅಲ್ಲೇ ಇರೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಅದು ಒಂಚೂರು ಆದ್ರೂ ಕೂಡ ಅಲ್ಲೇ ವೈಪ್ ಮಾಡ್ಕೊಳ್ಳಿ ಟಿಶ್ಯೂ ತೊಗೊಂಡು. ಇಲ್ಲಾಂದರೆ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೀಗೆ ಸೋಪ್ ಹಾಕ್ಬಿಟ್ಟು ರಬ್ ಮಾಡಿದ್ರೆ ಅದು ಕಲರೆಲ್ಲ ಹೋಗ್ಬಿಡುತ್ತೆ. ಸೊ ಯಾವುದೇ ರೀತಿ ಸ್ಕ್ಯಾಲ್ಪ್ಗೆ ಅಂಟ್ಕೊಳ್ಳೋದು ಆ ಥರ ಎಲ್ಲ ಕಲರ್ ಉಳ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಓಕೆನಾ? ಸೊ ಆವಾಗಲೇ ಹೇಳಿದಾಗೆ ಜಸ್ಟ್ ಈ ಪ್ಯಾಕೆಟ್ನ ಹೀಗೆ ಮಾಡಿ ಕಲರ್ ಎಲ್ಲ ಬರುತ್ತೆ, ಅದನ್ನು ಕೈಯಲ್ಲೇ ರಬ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಿಮ್ಗೆ ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇದೆ ಅಲ್ಲೆಲ್ಲ ಹಚ್ಕೊಳ್ಳಿ. ಸೊ ಇಲ್ಲಿ ಮಿರರ್ ಇಲ್ಲದೆ ಇರೋದ್ರಿಂದ ನಾನು ಕ್ಯಾಮ್ರಾ ನೋಡಿಕೊಂಡು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಹೋಗಿ ಅಪ್ಲೈ ಮಾಡ್ಕೊಂಡು ಬಂದು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ಸೊ ಈಗಷ್ಟೇ ನಾನು ಕಂಪ್ಲೀಟ್ ತಲೆಗೆಲ್ಲ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ತಲೆ ಅಂದರೆ ಕಂಪ್ಲೀಟ್ ಫುಲ್ಲು ನಾನು ಅಪ್ಲೈ ಮಾಡಿಲ್ಲ, ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇತ್ತು ಅಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ಈ ಗ್ಲೌಸ್ನ ಕೈಗೆ ಹೇಗೆ ಹಾಕ್ಕೊಂಡಿರ್ತೀವಲ್ಲ ಹಾಗೆ ಒಂದು ಕೈದು ತೆಗೆದುಬಿಟ್ಟು
ಇನ್ನೊಂದು ಕೈದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ರಿವರ್ಸ್ ಮಾಡಿಬಿಟ್ರೆ ವೆರಿ ಈಸಿ ಟು ಯೂಸ್ ಆ್ಯಂಡ್ ಥ್ರೋ. ತುಂಬ ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡೋದಕ್ಕೂ ಕೂಡ. ನಾನು ಆಗಲೇ ಹೇಳ್ದಾಗೆ ಕೈಗೆಲ್ಲ ಏನೂ ಕಲೆ ಆಗೋದಿಲ್ಲ. ಮತ್ತು ನಿಮ್ಗೆ ಇಲ್ಲಿ ಹಣೆಯಲ್ಲಿ ಒಂದು ಸ್ವಲ್ಪ ಕಾಣ್ಬೋದು ಅಲ್ಲಲ್ಲಿ ಕಲರ್ ಆಗಿರೋದು. ಸೊ ನೋ ಪ್ರಾಬ್ಲಮ್. ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೋಪ್ ಅಥವಾ ಫೇಸ್ ವಾಶ್ ನೀವೇನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬಿಟ್ಟು ರಬ್ ಮಾಡಿದ್ರೆ ಅದು ಈಸಿಯಾಗಿ ವೈಪ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ನೋಡಿ ನಿಮಗೆ ನಾನು ಹೇರ್ ಕಲರ್ ಹಾಕಿರೋ ಥರನೇ ಕಾಣೋದಿಲ್ಲ. ಯಾಕಂದರೆ ನೀವು ಬೇರೆ ಬ್ರ್ಯಾಂಡ್ಸ್ ಎಲ್ಲ ಹಾಕಿ ನೋಡಿದ್ರೆ ಅದು ಹಂಗಂಗೆ ಮೆತ್ಕೊಂಡಂಗೆ ಕಾಣುತ್ತೆ. ಇದು ನೀವು ಜಸ್ಟ್ ತಲೆಗೆ ಆಯಿಲ್ ಮಾಡೋ ಥರ ಇರುತ್ತೆ. ಮತ್ತು ಆರಾಮಾಗಿ ನೀವೆಲ್ಲಾದರೂ ಆಚೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾರಿಗೂ ಕೂಡ ಕಂಡುಹಿಡಿಯೋಕ್ಕೂ ಆಗಲ್ಲ ನಾವು ಕಲರ್ ಮಾಡಿದ್ದೀವಿ ತಲೆಗೆ ಅಂತ. ಆ್ಯಂಡ್ ಇವಾಗ ಏನಂತಂದರೆ ನಿಮಗೆ ಈ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಜಸ್ಟ್ 5 ಮಿನಿಟ್ಸ್ ಅಂತ. ಆದರೆ ನಾನು ಇದು 5 ಮಿನಿಟ್ಸ್ ಎಲ್ಲ ಬಿಡೋಕ್ಕೋಗಲ್ಲ. ನಾನು ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಆದರೂ ನಾನು ಸ್ವಲ್ಪ ಕೂದಲಲ್ಲಿ ಇಟ್ಕೊಂಡಿರ್ತೀನಿ. ಅದೊಂದು ಸ್ವಲ್ಪ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಾನು ತಲೆಗೆ ಸ್ನಾನ ಮಾಡೋದು. ಸೊ ಇವಾಗ ಇದು ಸ್ವಲ್ಪ ಡ್ರೈ ಆಗಲಿ, ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ಬಿಫೋರ್ ಹೇಗಿತ್ತು, ನಾನು ಆಫ್ಟರ್ ಕಲರ್ ಮಾಡಿದ್ಮೇಲೆ ಹೇಗೆ ಕವರ್ ಆಗಿದೆ ಕಲರಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? 20 minutes later. ಈಗ ಏರ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಏರ್ ವಾಶ್ ಮಾಡ್ಕೊಂಡು ಬಂದು ನಾನು ಕೂದಲು ಹೇಗೆ ಕಾಣಿಸ್ತಾ ಇದೆ, ಗ್ರೇ ಹೇರ್ಸ್ ಎಷ್ಟು ಕವರ್ ಆಗಿದೆ ಅನ್ನೋದೊಂದು ವೀಡಿಯೋ ಕ್ಲಿಪ್ನ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಮತ್ತು ಹೆಂಗೆ ಅಂತಂದರೆ ನಾನು ಕಲರ್ ಹಾಕ್ಕೊಂಡು ಹೇರ್ ವಾಶ್ ಮಾಡಿದಾಗ ಏನು ಮಾಡ್ತೀನಿ ಅಂದರೆ ಶ್ಯಾಂಪು ಹಾಕೋದಿಲ್ಲ. ಯಾಕಂದರೆ ಅದೇ ಶ್ಯಾಂಪು ಕಂಟೆಂಟ್ ಇರುತ್ತಲ್ಲ ಅದರೊಳಗಡೆ. ಸೊ ಹಾಗಾಗಿ ಶ್ಯಾಂಪು ಹಾಕೋದಿಲ್ಲ. ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ನಾನು ಮತ್ತೆ ಸ್ನಾನ ಮಾಡಬೇಕಾದ್ರೆ ಶ್ಯಾಂಪು ಮಾಡ್ಕೊತೀನಿ. ಸೊ ಅದೇನು ಅಂತ ಗೊತ್ತಿಲ್ಲ, ನಾನು ಮಾತ್ರ ಈಗ ಮಾಡ್ತೀನ ಅಥವಾ ಬೇರೆಯವರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಐ ಫೀಲ್ ಕಲರ್ ಓಕೆ ಅಲ್ಲೇ ಸೆಟಲ್ ಆಗಿರುತ್ತೆ ಅಂತ ನನಗೊಂದು ಫೀಲ್ ಇದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಶ್ಯಾಂಪು ಮಾಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಲಿಂಕ್ ಬೇಕು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ನ ಆಲ್ರೆಡಿ ಯೂಸ್ ಮಾಡಿರೋರು ಅಥವಾ ಕ್ಯೂರಿಯಾಸಿಟಿ ಇದ್ದು ನೆಕ್ಸ್ಟ್ ಯೂಸ್ ಮಾಡಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ ಹೇಳಿ ಯಾರ್ಯಾರು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ಮತ್ತು ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ